ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ವಿನೋದ್ ಪಡವಾರಳ್ಳಿ. ಸದ್ಯ ಮೈಸೂರಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರೋ ವಿಚಾರ ಅಂತಂದರೆ ಮೈಸೂರಲ್ಲಿ ಪ್ರತಾಪ್ ಸಿಂಹ ಅವರು ಯಾವ ಕ್ಷೇತ್ರ ಸ್ಪರ್ಧೆ ಮಾಡ್ತಾರೆ. ರಾಷ್ಟ್ರ ರಾಜಕಾರಣಕ್ಕೆ ಈಗಾಗಲೇ ಗುಡ್ ಬೈ ಹೇಳಿರುವಂಥ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ರಾಜ್ಯ ರಾಜಕಾರಣದತ್ತ ಮುಖ ಮಾಡಿದ್ದಾರೆ. ಅದರಲ್ಲೂ ಕೂಡ ಮೈಸೂರಿನಲ್ಲಿ ಅವರು ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಈಗ ಭಾಳ ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಪ್ರತಾಪ್ ಸಿಂಹ ಅವರ ಮುಂದೆ ಇರುವಂತಹ ಆಯ್ಕೆಗಳು ಅಂತಂದರೆ ಮೈಸೂರಿನ ಚಾಮರಾಜ ಕ್ಷೇತ್ರ. ಈಗಾಗಲೇ ಏನು 2 ಬಾರಿ ಸಂಸದರಾಗಿ ಆಯ್ಕೆಯಾದಂತಹ ಪ್ರತಾಪ್ ಸಿಂಹ ಅವರು ಸಾಕಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂಡಿದ್ದಾರೆ. ಇದಾದ ಬಳಿಕೂ ಕೂಡ BJP ಪಕ್ಷದಲ್ಲಿ ಒಂದು ರೀತಿಯಲ್ಲಿ ಅವರಿಗೆ ಟಿಕೆಟಲ್ಲಿ ನಿರಾಕರಣೆ ಮಾಡಲಾಯಿತು. ಇಲ್ಲಿವರೆಗೂ ಕೂಡ ಟಿಕೆಟ್ ಯಾಕೆ ಮಿಸ್ ಆಯಿತು ಅಂತೇಳಿ ಯಾರಿಗೂ ಕೂಡ ಅವರು ಸ್ಪಷ್ಟವನ್ನು ಪಡಿಸಿಲ್ಲ. ಅದಾದರೂ ಕೂಡ ಟಿಕೆಟ್ ಮಿಸ್ ಆಯಿತು. ತದನಂತರದಲ್ಲೂ ಕೂಡ ಆ ಪ್ರತಾಪ್ ಸಿಂಹ ಅವರ ಜಾಗಕ್ಕೆ ಮೈಸೂರು ರಾಜವಂಶಸ್ಥರಾದಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯವರನ್ನ ತಂದರು. ಅವರು ಕೂಡ 1 ಲಕ್ಷದ ಅಧಿಕ ಮತಗಳಿಂದ ಗೆದ್ದು ಈಗಾಗಲೇ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಅವರು ಕೂಡ ಉತ್ತಮವಾದಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ ಪ್ರತಾಪ್ ಸಿಂಹ ಅವರಿಗೆ ಯಾವುದೇ ರೀತಿಯಾದ ಅವಕಾಶಗಳಿಲ್ಲ. ಮೈಸೂರು ಸದ್ಯಕ್ಕೆ ಈಗ ಖಾಲಿ ಯಾವುದೇ ರೀತಿಯಾದಂತಹ ಇದರಲ್ಲೂ ಕೂಡ ಖಾಲಿ ಜಾಗ ಇಲ್ಲ. ಸೊ ಹೀಗಾಗಿ ಅವರ ಆಯ್ಕೆ ಏನು, ಇದು ಈಗ ಸಾಕಷ್ಟು ಚರ್ಚೆಗಳು ಮೈಸೂರಾದ್ಯಂತ ನಡೀತಾ ಇರುವಂಥದ್ದು. ಈಗಾಗಲೇ ಕಳೆದ ಹಲವು ದಿನಗಳಿಂದ ಪ್ರತಾಪ್ ಸಿಂಹ ಅವರ ನಡೆಯನ್ನು ಗಮನಿಸ್ತಾ ಇದ್ದರೆ ಅವರು ಭಾಳ ಪ್ರಮುಖವಾಗಿ ಕಂಡಿಟ್ಟಿರುವಂತಹ ಕ್ಷೇತ್ರ ಅಂದರೆ ಮೈಸೂರಿನ ಚಾಮರಾಜ ಕ್ಷೇತ್ರ. ಚಾಮರಾಜ ಕ್ಷೇತ್ರ ಆರಂಭದಿಂದಲೂ ಕೂಡ ಗೌಡರ ಹಿಡಿತದಲ್ಲಿರುವಂತಹ ಕ್ಷೇತ್ರ, ಅತಿ ಹೆಚ್ಚು ಒಕ್ಕಲಿಗ ಮತಗಳನ್ನು ಹೊಂದಿರುವಂತಹ ಕ್ಷೇತ್ರ. ಯಾರೇ ಗೆದ್ದರೂ ಕೂಡ, ಯಾವ ಪಾರ್ಟಿಯಿಂದ ಗೆದ್ದರೂ ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಅವರೇ ಈ ಒಂದು ಏನು ಕ್ಷೇತ್ರದಿಂದ ಆಯ್ಕೆಯಾಗಿ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಚಾಮರಾಜ ಕ್ಷೇತ್ರ ಒಂದು ರೀತಿಯಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಒಂದು ರೀತಿಯಲ್ಲಿ ಸೇಫ್ ಆಗಿರುವಂತಹ ಕ್ಷೇತ್ರ. ಎಲ್ಲೋ ಪಕ್ಕದಲ್ಲಿರುವಂತಹ ನರಸಿಂಹರಾಜ ಕ್ಷೇತ್ರದಲ್ಲೂ ಕೂಡ ತನ್ವೀರ್ ಸೇಠ್ ಅವರು ಈಗಾಗಲೇ 5 ಬಾರಿ ಗೆದ್ದಿದ್ದಾರೆ. ಆ ಕ್ಷೇತ್ರದಕ್ಕೆ ಹೋಗೋಕೆ ಅತಿ ಹೆಚ್ಚು ಮುಸ್ಲಿಂ ಪ್ರಾಬಲ್ಯ ಹೊಂದಿರುವಂತಹ ಕ್ಷೇತ್ರ ಆಗಿದೆ. ಮತ್ತೊಂದು ಕಡೆ ಚಾಮುಂಡಿ ಕ್ಷೇತ್ರ ಅಲ್ಲೂ ಕೂಡ JDS ಹಿಡಿತವನ್ನು ಹೊಂದಿರುವಂತಹ ಈಗಾಗಲೇ GT ದೇವೇಗೌಡರು ಕೂಡ ಅಲ್ಲಿ ಶಾಸಕರಾಗಿ ಒಳ್ಳೊಳ್ಳೆ ಉತ್ತಮವಾದ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸದ್ಯಕ್ಕೆ ಇರುವಂತಹ ಕ್ಷೇತ್ರ ಅಂತಂದರೆ ಮೈಸೂರಿನ ಚಾಮರಾಜ ಕ್ಷೇತ್ರ. ಈ ಕ್ಷೇತ್ರದಲ್ಲೂ ಕೂಡ ಈಗಾಗಲೇ ಪ್ರತಾಪ್ ಸಿಂಹ ಅವರು ಕೂಡ ಯಾವಾಗ ಟಿಕೆಟ್ ಮಿಸ್ ಆಯಿತೋ ತದನಂತರದಲ್ಲಿ ಪಾರ್ಟಿಯೊಳಗೆ ಸಾಕಷ್ಟು ಅಸಮಾಧಾನ ಕೂಡ ಇತ್ತು. ಒಂದಷ್ಟು ಬಹಿರಂಗವಾಗಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದರು. ತದನಂತರದಲ್ಲಿ ಕೇಂದ್ರ ನಾಯಕರಿರ್ಬೋದು, ರಾಜ್ಯ ನಾಯಕರೆಲ್ಲರೂ ಕೂಡ ಅವರೆಲ್ಲ ಸರಿಪಡಿಸುವಂಥ ಕೆಲಸಕ್ಕೆ ಮುಂದಾದರು. ಹೀಗಾಗಿ ಆಗಿಲ್ದಾಗೆ ಅವರು ಒಂದು ಕಡೆ ಯತ್ನಾಳ್ ಬಣದಲ್ಲೂ ಕೂಡ ಗುರುತಿಸ್ಕೋತಾ ಇದ್ದರು. ಯಾವಾಗ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತೋ ಆಗ ಎಚ್ಚೆತ್ತಿರುವಂತಹ ಪ್ರತಾಪ್ ಸಿಂಹ ಅವರು ಮೈಸೂರಿನ ರಾಜಕಾರಣದತ್ತ ಸಾಕಷ್ಟು ಕೇಂದ್ರೀಕರಿಸ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಏನು BY ವಿಜೇಂದ್ರ ಅವ್ರ ಜೊತೆಗೂ ಕೂಡ ಈಗಾಗಲೇ ಒಂದಷ್ಟು ಮುನಿಸನ್ನು ಮರೆತು ಒಂದಾಗಿದ್ದಾರೆ. ಇದಕ್ಕೆ ಪ್ರಮುಖ ವಿಚಾರಗಳಂತಂದರೆ ಈಗಾಗಲೇ ಹಲವು ಬಾರಿ ಮೈಸೂರಿಗೆ ಬಂದಂತಹ ವಿಜೇಂದ್ರ ಅವರನ್ನ ಖುದ್ದು ಪ್ರತಾಪ್ ಸಿಂಹ ಅವರೇ ಮೈಸೂರಿಗೆ ಸ್ವಾಗತವನ್ನು ಮಾಡಿದ್ದಾರೆ. ಸೊ ಈ ಮೂಲಕವಾಗಿ ಮೈಸೂರು ರಾಜಕಾರಣದತ್ತ ಈಗಾಗಲೇ ಪ್ರತಾಪ್ ಸಿಂಹ ಅವರು ಮುಖ ಮಾಡಿರೋದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಜೊತೆಗೆ ಮೈಸೂರಿನ ಚಾಮರಾಜ ಕ್ಷೇತ್ರ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಗೌಡರ ಗದ್ದಲ ಇರುವಂತಹ ಕ್ಷೇತ್ರ. ಈಗಾಗಲೇ BJP ಸಾಕಷ್ಟು ಪ್ರಾಬಲ್ಯವನ್ನು ಹೊಂದಂತಹ ಕ್ಷೇತ್ರ. ಅದು 4 ಬಾರಿ ಈಗಾಗಲೇ ಏನು ಹಿಂದೆ ಶಂಕರಲಿಂಗೇಗೌಡರು ಅಂತಂದರೆ ಒಂದು ರೀತಿ 4 ಬಾರಿ ಕ್ಷೇತ್ರದಲ್ಲಿ ಗೆದ್ದು ಶಾಸಕರಾಗಿದ್ದರು. ಸೋಲಿಲ್ಲದ ಸರದರಾಗಿ ಅವರು ಕೆಲಸವನ್ನು ಮಾಡ್ತಾಯಿದ್ರು. ಯಾವಾಗ 2008ರಲ್ಲಿ ಅವರಿಗೆ ಏನೋ ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು. BS ಯಡಿಯೂರಪ್ಪನವರು ಕೂಡ ಅವರ ಮಂತ್ರಿಮಂಡಲಕ್ಕೆ ಸೇರಿಸ್ಕೊಳ್ಳೋಕ್ಕೆ ಸಾಕಷ್ಟು ಉತ್ಸಾಹದಲ್ಲಿದ್ದರು. ಆದರೆ ಶಂಕರಲಿಂಗೇಗೌಡರಿಗೆಲ್ಲೋ ಒಂದು ಕೊನೆ ಕ್ಷಣದಲ್ಲಿ ಅವರಿವರ ಮಾತನ್ನು ಕೇಳಿ ಯಡಿಯೂರಪ್ಪನವರು ಖುದ್ದು ಮನೆಗೆ ಬಂದರೂ ಕೂಡ ಅವರನ್ನು ಭೇಟಿ ಆಗದೆ ಹೋದರು. ತದನಂತರದಲ್ಲಿ ಅವರು 2013 ಚುನಾವಣೆಗೆ ನಿಂತ್ಕೋಬೇಕು ಅಂತೇಳಿ JDS ಕದವನ್ನು ತಡ್ತಾರೆ. JDSಯಿಂದ ಟಿಕೆಟ್ ತಗೊಂಡು ಬಂದು ಪಕ್ಷದಲ್ಲಿ JDSಯಿಂದ ಟಿಕೆಟನ್ನು ತಗೊಂಡು ಅವರು ಚುನಾವಣೆ ನಿಲ್ತಾರೆ. ಈಗಾಗಲೇ 4 ಬಾರಿ ಸೋತಿದ್ದಂತಹ ವಾಸು ಅವರು ಕೂಡ ಶಂಕರಲಿಂಗೇಗೌಡರ ವಿರುದ್ಧವಾಗಿ ಮೊದಲ ಬಾರಿ ಗೆಲ್ತಾರೆ. ಅವರು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥವರೇ. ಅವರು ಕೂಡ 5 ವರ್ಷ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ರು ಕೂಡ 2018ರ ಚುನಾವಣೆಯಲ್ಲಿ ಅವರನ್ನು ಸೋಲಿಸ್ತಾರೆ. ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ಒಳಗೆ ಇಲ್ಲಿ ಟಿಕೆಟ್ ಗದ್ದಲ ಶುರುವಾಗಿರುತ್ತೆ. ಒಂದು ಕಡೆ ಹರೀಶ್ ಗೌಡ ಬಡ ಇರ್ಬೋದು, ಎಲ್ಲರೂ ಕೂಡ ಒಂದಷ್ಟು ಗಲಾಟೆಗಳು ಶುರುವಾಗಿರುತ್ತೆ. ಸೊ ಈ ನಡುವೆಯೂ ಕೂಡ ಅವರು ಟಿಕೆಟನ್ನು ತರ್ತಾರೆ. ಎಲ್ಲೋ ಒಂದು ಕಡೆ ಪಕ್ಷದ ಆಂತರಿಕ ಗಲಾಟೆಯಿಂದಾಗಿ ವಾಸು ಅವರು ಕೂಡ ಸೋಲ್ತಾರೆ. ಮೊದಲ ಬಾರಿಗೆ ಈಗಾಗಲೇ ಏನು ಮೈಸೂರಲ್ಲಿ ಈಗ ಹಾಲಿ ನಗರಾಧ್ಯಕ್ಷರಾಗಿರುವಂತಹ ಯಲ್ಲಾಗೇಂದ್ರ ಅವರು 2018ರಲ್ಲಿ ಕೂಡ ಅವರು ಆಯ್ಕೆ ಆಗ್ತಾರೆ. ಅಲ್ಲೂ ಕೂಡ ಒಂದಷ್ಟು ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ಬಂದಿರ್ತಾರೆ. ಹಾಗಾಗಿಯೂ ಕೂಡ 2023ರಲ್ಲಿ ಈಗಾಗಲೇ ಏನು BJP ಒಂದು ಕಡೆ ಪ್ರಬಲವಾಗಿ ಹೋರಾಟವನ್ನು ಕೊಟ್ಟರೂ ಕೂಡ JDSನಿಂದ 2023ರ ಚುನಾವಣೆಯಲ್ಲೂ ಕೂಡ ಒಂದು ಉತ್ತಮವಾದಂತಹ ಅಭ್ಯರ್ಥಿಯನ್ನು ಹಾಕದ ಹಿನ್ನೆಲೆಯಲ್ಲಿ ಸಾರಾಸಗಟವಾಗಿ JDSನ ಮತಗಳು ಕಾಂಗ್ರೆಸ್ಗೆ ಶಿಫ್ಟ್ ಆಗಿತ್ತು. ಇದು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತಹ ಹರೀಶ್ ಗೌಡರಿಗೆ ಸಾಕಷ್ಟು ಸಹಾಯ ಕೂಡ ಆಗಿತ್ತು. ಸೊ ಹೀಗಾಗಿ ಅವರು ಕೂಡ 2ರಿಂದ 4,000 ಮಾರ್ಜಿನಲ್ಲಿ ಅವರು ಕಡಿಮೆ ಅಂತರದಲ್ಲಿ ಅವರು ಗೆದ್ದು ಈಗ ಶಾಸಕರಾಗಿದ್ದಾರೆ. ಅವರು ಕೂಡ ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಈಗಿರುವಂತಹ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಮೈಸೂರಿನ ಚಾಮರಾಜ ಕ್ಷೇತ್ರ ಸಾಕಷ್ಟು ಸೇಫ್ ಆಗಿರುವಂತಹ ಕ್ಷೇತ್ರ ಆದ ಕಾರಣಕ್ಕಾಗಿ
ಪ್ರತಿನಿತ್ಯವೂ ಕೂಡ ನೀವು ಗಮನಿಸ್ತಾ ಇರ್ಬೋದು. ಈ ಹಿಂದೆ ಅವರು ಯಾವ ರೀತಿಯಾಗಿದ್ದರು, ಈಗ ಯಾವ ರೀತಿಯಾಗಿ ಬದಲಾವಣೆಗಳಾಗಿದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮ ಇರ್ಬೋದು, ಕಾರ್ಯಕರ್ತರ ಮದುವೆ ಇರ್ಬೋದು, ಅಥವಾ ಕಾರ್ಯಕರ್ತರು ಯಾವುದೇ ಒಂದು ಸಭೆಗೆ ಕರೆದರೂ ಕೂಡ ಖುದ್ದು ಹಾಜರಾಗಿ ಅವರಿಗೆ ವಿಶ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಕಾರ್ಯಕರ್ತರಿಗೆ ಹತ್ತಿರ ಆಗೋದು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ರಾಜ್ಯದಲ್ಲಿ ಯಾವುದೇ ವಿಚಾರಗಳು ಬಂದರೂ ಕೂಡ ಮೊದಲಿಗೆ ಧ್ವನಿ ಎತ್ತಾ ಇರೋರು ಕೂಡ ಪ್ರತಾಪ್ ಸಿಂಹ ಅವರು. ಅದು ಕಾಂಗ್ರೆಸ್ ಯಾವುದೇ ಒಂದು ನಿರ್ಧಾರ ತೆಗೆದುಕೊಂಡ ಸಂದರ್ಭದಲ್ಲಿ ಅದರಲ್ಲಿರುವಂತಹ ಒಂದಷ್ಟು ಅಂಶಗಳನ್ನು, ಯಾವೆಲ್ಲ ಲೋಪಗಳನ್ನು ಹುಡುಕಿ ಸರ್ಕಾರನ ಒತ್ತಾಯ ಮಾಡುವಂತಿರ್ಬೋದು, ಸರ್ಕಾರವನ್ನು ಟೀಕೆ ಮಾಡುವಂತಹ ಕೆಲಸವನ್ನು ಪ್ರತಾಪ್ ಸಿಂಹ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇದು ಎಲ್ಲ ಒಂದು ಕಡೆ ಯೂತ್ ಅಂತ ಏನು ಚಾಮರಾಜನಗರ ಕ್ಷೇತ್ರ ಅಂತಂದರೆ ಒಂದು ರೀತಿ ಅತಿ ಹೆಚ್ಚು ವಿದ್ಯಾವಂತರ ಹೊಂದಿರುವಂತಹ ಕ್ಷೇತ್ರ ಆಗಿದೆ. ಸೊ ಹೀಗಾಗಿ ವಿದ್ಯಾವಂತರಿರ್ಬೋದು ಎಲ್ಲರೂ ಕೂಡ ಪ್ರತಾಪ್ ಸಿಂಹ ಅವರು ಸಾಕಷ್ಟು ಲೈಕ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಪ್ರತಾಪ್ ಸಿಂಹ ಅವರಿಗೆ ಈ ಕ್ಷೇತ್ರ ಸಾಕಷ್ಟು ಸೇಫ್ ಅನಿಸಿದ್ರು ಕೂಡ ಇನ್ನು ಚುನಾವಣೆ ಹತ್ತಿರ ಬರ್ತಿದ್ದಾಗಲೇ ಈ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಟಿಕೆಟ್ಗೆ ಗುದ್ದಾಟ ಆಗುವಂತಹ ಸಾಧ್ಯತೆ ಭಾಳ ದಟ್ಟವಾಗಿದೆ. ಯಾಕೆಂದರೆ ಒಂದು ಕಡೆ ಈಗ ಮೊದಲ ಬಾರಿ ಗೆದ್ದು ಸೋತಿರುವಂತಹ ಎಲ್ಲ ಗೆದ್ದವರು ಕೂಡ ಈಗ ನಗರಾಧ್ಯಕ್ಷರಾಗಿದ್ದಾರೆ. ಸೊ ಹೀಗಾಗಿ ಅವರು ಕೂಡ ಅವರದೇ ಆದಂತಹ ತಂಡವನ್ನು ಹೊಂದಿದ್ದಾರೆ. ಇನ್ನು ಪ್ರತಾಪ್ ಸಿಂಹ ಅವರು ಕೂಡ ಒಂದು ತಂಡವನ್ನು ಹೊಂದಿದ್ದಾರೆ. ಸೊ ಹೀಗಾಗಿ ರಾಜ್ಯ ನಾಯಕರ ಪ್ರೀತಿ ಜೊತೆಗೆ ಯಾರಿಗೆ ಅವ್ರ ಮೇಲೆ ವಿಶ್ವಾಸ ಇದೆ ಅನ್ನೋದು ಈಗ ಭಾಳ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ. ಯಾಕೆಂದರೆ ಪ್ರತಾಪ್ ಸಿಂಹ ಅವರು ಪ್ರತಿನಿತ್ಯ ಕೂಡ ಓಡಾಟ ನಡೆಸ್ತಾ ಇದ್ದಾರೆ. ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಧ್ವನಿ ಎತ್ತುವ ಮೂಲಕವಾಗಿ ಪಕ್ಷಕ್ಕೆ ಹತ್ತಿರ ಆಗ್ತಾ ಇದ್ದಾರೆ. ಕೇಂದ್ರ ನಾಯಕರನ್ನು ಕೂಡ ಈಗಾಗಲೇ ಮನವೊಲಿಸಿರುವ ಹಾಗೆ ಕಾಣ್ತಾ ಇದೆ. ಜೊತೆಗೆ ರಾಜ್ಯ BJP ಅಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಜೊತೆ ಕೂಡ ಒಂದಷ್ಟು ಉತ್ತಮವಾದಂತಹ ಒಡನಾಟವನ್ನು ಇಟ್ಕೊಂಡಿದ್ರು ಕೂಡ ಮೈಸೂರಲ್ಲೂ ಕೂಡ ಅವರಿಗೆ ಒಂದಷ್ಟು ವಿರೋಧಿ ಬಣಗಳು ಪಕ್ಷದೊಳಗೆ ಇದ್ದಾವೆ. ಯಾಕಂದರೆ ಸಂಸದರ ಬಣ ಒಂದಿದೆ, ಮಾಜಿ ಸಂಸದರ ಬಣ ಅಂತ ಒಂದಿದೆ. ಸೊ ಹೀಗಾಗಿ ಮತ್ತೊಂದು ಕಡೆ ಎಲ್ಲ ಗೆದ್ರವರ ಬಣ ಅಂತ ಒಂದು ಕಡೆ ಇದೆ. ಇದೆಲ್ಲವನ್ನು ಗಮನಿಸ್ತಾ ಹೋಗೋದಾದರೆ 2028ರ ಚುನಾವಣೆ ಕೂಡ ನಿಜಕ್ಕೂ ಭಾಳ ಕುತೂಹಲಕಾರಿ ಮೂಡಿಸ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ರಾಷ್ಟ್ರ ರಾಜಕಾರಣಕ್ಕೆ ಗುಡ್ ಬೈ ಹೇಳಿರುವಂತಹ ಪ್ರತಾಪ್ ಸಿಂಹ ಅವರಿಗೆ ವಿಧಾನಸಭಾ ಚುನಾವಣೆ ಸಾಕಷ್ಟು ಅನಿವಾರ್ಯವಾಗಿದೆ. ಸೊ ಹೀಗಾಗಿ ರಾಷ್ಟ್ರ ರಾಜಕಾರಣದ ಗುಡ್ ಬೈ ಹೇಳಿ ಮೈಸೂರು ರಾಜಕಾರಣಕ್ಕೆ ಈಗಾಗಲೇ ಎಂಟ್ರಿ ಆಗಿದ್ದಾರೆ. ಸೊ ಹೀಗಾಗಿ ಮೈಸೂರು ರಾಜಕಾರಣದಲ್ಲಿ ಅವರಿಗೆ ಒಂದು ಕ್ಷೇತ್ರ ಅತ್ಯವಶ್ಯಕ ಬೇಕಾಗಿದೆ. ಸೊ ಹೀಗಾಗಿ ಅವರಿಗೆ ಚಾಮರಾಜ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತೇಳಿ ಈಗಾಗಲೇ BJPಯ ಕಾರ್ಯಕರ್ತರು ಎಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಒಂದು ಚಾಮರಾಜ ಕ್ಷೇತ್ರವನ್ನು ಪ್ರದರ್ಶನ ಮಾಡ್ತಾ ಇರುವಂತಹ ಪ್ರತಾಪ್ ಸಿಂಹ ಅವರು JDS ಜೊತೆಗೂ ಕೂಡ ಉತ್ತಮವಾದಂತಹ ಓಡಾಟ ಇಟ್ಕೊಂಡಿದ್ದಾರೆ. ಯಾಕಂತಂದರೆ 2028 ಚುನಾವಣೆಯಲ್ಲೂ ಕೂಡ ಮೈತ್ರಿಯಾಗಿ ಹೋಗೋದು ಈಗಾಗಲೇ ಸ್ಪಷ್ಟವಾಗಿದೆ. ಸೊ ಹೀಗಾಗಿ ಒಂದು ವೇಳೆ ಮೈತ್ರಿಯಾಗಿ ಹೋದ ಸಂದರ್ಭದಲ್ಲೂ ಕೂಡ JDS ಪಕ್ಷದ ಮತಗಳು ಕೂಡ ಚಾಮರಾಜ ಕ್ಷೇತ್ರದಲ್ಲಿ ಭಾಳ ಅತ್ಯಂತ ಪರಿಣಾಮಕಾರಿ ಬೀಳುತ್ತೆ. ಯಾಕಂತಂದರೆ JDS ಪ್ರತಿ ಚುನಾವಣೆಯಲ್ಲೂ ಕೂಡ ಗೆಲ್ಲದೇ ಇದ್ದರೂ ಕೂಡ ತನ್ನ ಮತ ಬ್ಯಾಂಕನ್ನು ಹೊಂದಿದೆ. ಸುಮಾರು 30,000 ರಿಂದ 40,000 ಮತಗಳನ್ನು ಯಾರೇ ನಿಂತರೂ ಕೂಡ ಮತಗಳನ್ನು ಪಡ್ಕೊಳ್ತಾರೆ. ಆದರೆ ಕಳೆದ ಚುನಾವಣೆಯಲ್ಲಿ ಯಾರು ಅಭ್ಯರ್ಥಿಗಳ ಆಯ್ಕೆ ಎಡವಟ್ಟಿನ ಹಿನ್ನೆಲೆಯಲ್ಲಿ ಠೇವಣಿ ಕೂಡ JDS ಪಕ್ಷಕ್ಕೆ ಸಿಗಲಿಲ್ಲ. ಆ ಸಾರಾಸಗಟವಾಗಿ ಮತಗಳೆಲ್ಲವೂ ಕೂಡ ಏನು ಕಾಂಗ್ರೆಸ್ಗೆ ಹರೀಶ್ ಗೌಡ್ರಿಗೆ ಶಿಫ್ಟ್ ಆಗಿತ್ತು. ಸೊ ಹೀಗಾಗಿ ಅವರ ಗೆಲುವಿಗೆ ಸಾಕಷ್ಟು ಸಹಕಾರಿಯಾಗಿತ್ತು. ಈಗ ಆ ಥರ ಪರಿಸ್ಥಿತಿ ಇಲ್ಲ. ಯಾಕೆಂತಂದರೆ JDSನಿಂದಲೂ ಕೂಡ ಯಾರನ್ನು ಅಭ್ಯರ್ಥಿಗೆ ಕಣಕ್ಕಿಳಿಸೋದಿಲ್ಲ. JDS ಕೂಡ BJPಗೆ ಸಪೋರ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಒಂದು ವೇಳೆ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ, ಮೈತ್ರಿ ಪಕ್ಷದಲ್ಲಿ ಯಾರು ಟಿಕೆಟ್ ಪಡ್ಕೊಳ್ತಾರೆ ಅವರ ಗೆಲುವು ಭಾಳ ಸ್ಪಷ್ಟ ಅನ್ನುವಂಥದ್ದು ಈಗ ಭಾಳ ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ಒಂದು ಕಡೆ ಹರೀಶ್ ಗೌಡರು ಕೂಡ ಸಾಕಷ್ಟು ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಕೂಡ ತನ್ನದೇ ಆದಂತಹ ಕ್ಷೇತ್ರದಲ್ಲಿ ಆಧಿಪತ್ಯವನ್ನು ಸಾಧಿಸ್ತಾ ಇದ್ದಾರೆ. ಪ್ರತಿನಿತ್ಯ ಸಮಾರಂಭಗಳಿರ್ಬೋದು, ಯುವಕರ ಪಡೆಯಲ್ಲಿ ಅವರು ಕೂಡ ಕಟ್ಕೊಳ್ತಾ ಇದ್ದಾರೆ ಒಂದು ಕಡೆ. ಮತ್ತೊಂದು ಕಡೆ ಪ್ರತಾಪ್ ಸಿಂಹ ಅವರು ಕೂಡ ಒಂದು ಕಡೆ ಹೋಗ್ತಾ ಇದ್ದಾರೆ. JDS ಕಾರ್ಯಕರ್ತರು ಕೂಡ ಪ್ರತಾಪ್ ಸಿಂಹ ಅವರ ಹತ್ತಿರ ಆಗ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋದಾದರೆ 2028ರ ಚುನಾವಣೆಯಲ್ಲಿ ಒಂದು ವೇಳೆ ಪ್ರತಾಪ್ ಸಿಂಹ ಟಿಕೆಟ್ ತೊಗೊಬರ್ತಾರೋ ಅಥವಾ ಎಲ್ಲ ಗೆಲ್ಲದವ್ರಿಗೆ ಟಿಕೆಟ್ ಕೊಡ್ತಾರೋ, ಯಾರಿಗೆ ಟಿಕೆಟ್ ಸಿಕ್ಕರೂ ಕೂಡ ಇಬ್ಬರಲ್ಲಿ ಈ ಒಂದು ಕ್ಷೇತ್ರ ಏನಿದೆ ಅದು ಮತ್ತೆ BJP ಪಾಲಾಗುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಪ್ರತಾಪ್ ಸಿಂಹ ಅವರಿಗೆ ಈಗಾಗಲೇ ಟಿಕೆಟ್ ಮಿಸ್ ಆಗಿದೆ. ಅವರೇ ಹೇಳಿದಾಗೆ ಏನು ದೆಹಲಿಯಲ್ಲೂ ಕೂಡ ಕೇಂದ್ರದಲ್ಲಿ ಟಿಕೆಟನ್ನು ಮಿಸ್ ಆಗಿತ್ತು. ಅವರಿಗೆ ವಿಧಾನಸಭೆಗೆ ಟಿಕೆಟನ್ನು ಕೊಟ್ಟಿದ್ದರು. ಒಬ್ಬರು ಸೋತರು ಕಡಿಮೆ ಅಂತರದಲ್ಲಿ, ಮತ್ತೊಬ್ಬರಿಗೆ ದೆಹಲಿ ಉಪಮುಖ್ಯಮಂತ್ರಿ ಪಟ್ಟವನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ಹೀಗಾಗಿ ಸಾಕಷ್ಟು ಒಂದಷ್ಟು ಏನೋ ಆಸೆಗಳನ್ನ ಇಟ್ಕೊಂಡಿದ್ದಾರೆ ಪ್ರತಾಪ್ ಸಿಂಹ ಅವರು ಕೂಡ. ನನಗೆ ಟಿಕೆಟ್ ಸಿಗುತ್ತೆ ಅಂತೇಳಿ ಕೇಂದ್ರ ನಾಯಕರು ಮನಸ್ಸು ಮಾಡಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟನ್ನು ಕೊಟ್ಟು ಪಕ್ಷದಲ್ಲಿ ಪ್ರತಿಯೊಂದು ವಿಚಾರಗಳು ಧ್ವನಿ ಎತ್ತುತ್ತೆ ಅನ್ನೋ ಕಾರಣಕ್ಕೆ ಟಿಕೆಟನ್ನು ಕೊಟ್ಟಿದ್ದೇ ಆದಲ್ಲಿ ಅವರಿಗೆ JDS ಪದಗಳು ಸಾರಾಸಗಟಾಗಿ ಬಿದ್ದಿದ್ದೇ ಆದಲ್ಲಿ ಚಾಮರಾಜ ಕ್ಷೇತ್ರದ ಗೆಲುವು ಸಾಕಷ್ಟು ಸುಲಭ ಆಗಿರುತ್ತೆ. ಸೊ ಹೀಗಾಗಿ BJP ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ, ಇನ್ನು 2.5 ವರ್ಷಗಳ ಕಾಲ BJPಯ ಜೊತೆ ಪ್ರತಾಪ್ ಸಿಂಹ ಅವರು ಯಾವ ರೀತಿಯಾಗಿ ಒಡನಾಟ ಇಟ್ಕೊಳ್ತಾರೆ, ಜೊತೆಗೆ ವಿಜಯೇಂದ್ರ ಮತ್ತು ಅವರ ತಂಡ ಜೊತೆಗೆ ಪ್ರತಾಪ್ ಸಿಂಹ ಅವರ ಸಂಬಂಧ ಹೇಗಿರುತ್ತೆ, ಅದೆಲ್ಲವೂ ಕೂಡ ಟಿಕೆಟ್ ಘೋಷಣೆ ಆಗುವಂಥ ಸಂದರ್ಭದಲ್ಲಿ ಸಾಕಷ್ಟು ಪ್ರಭಾವವನ್ನು ಬೀರುತ್ತೆ. ಸೊ ಹೀಗಾಗಿ ಪ್ರತಾಪ್ ಸಿಂಹ ಅವರು ಇಡ್ತಾ ಇರುವಂತಹ ಪ್ರತಿಯೊಂದು ಹೆಜ್ಜೆಗಳು ಕೂಡ ಸಾಕಷ್ಟು ಸೂಕ್ಷ್ಮವಾಗಿ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಸೊ ಹೀಗಾಗಿ 2028 ಚುನಾವಣೆಯಲ್ಲಿ
ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಕ್ಷೇತ್ರದಲ್ಲಿ ಟಿಕೆಟ್ ತಗೊಂಡು ಬಂದೇ ಬರ್ತೀನಿ ಅನ್ನುವಂತಹ ಸಾಕಷ್ಟು ಆಸೆಯಲ್ಲೂ ಕೂಡ ಅವ್ರು ಇಟ್ಕೊಂಡಿದ್ದಾರೆ. ಸೊ ಹೀಗಾಗಿ ಇದೆಲ್ಲದಕ್ಕೂ ಅವ್ರಿಗೆ ಟಿಕೆಟ್ ಸಿಗುತ್ತಾ ಅಥವಾ ಈ ಮುಂದೆ ಹೋಗುತ್ತಾ ಅಥವಾ ರಾಷ್ಟ್ರ ರಾಜಕಾರಣದಲ್ಲಿ ಉಳಿಸ್ಕೊಳ್ತಾರಾ ಅಥವಾ ಇಲ್ಲ ರಾಜ್ಯ ರಾಜಕಾರಣಕ್ಕೆ ಅವ್ರಿಗೆ ಟಿಕೆಟನ್ನು ಕೊಟ್ಟು ಮೈಸೂರು ರಾಜಕಾರಣ ಅಂತ ಅವರು ಕೇಂದ್ರವನ್ನು ಮಾಡ್ತಾರಾ, ಇದೆಲ್ಲವೂ ಕೂಡ 2028ರ ಚುನಾವಣೆ ವೇಳೆಗೆ ಗೊತ್ತಾಗುತ್ತೆ. ಸೊ ಹೀಗಾಗಿ ಪ್ರತಾಪ್ ಸಿಂಹ ಅವರಿಗೆ ನಿಜಕ್ಕೂ ಕೂಡ ಏನು ಟಿಕೆಟ್ ಸಿಗುತ್ತಾ ಅನ್ನುವಂಥದ್ದು ಚುನಾವಣೆ ಬರುವ ತನಕ ಕೂಡ ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.